ಆತ್ಮೀಯ ಬಂಧುಗಳು ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ, ಸ್ಟಾರ್ಗಳೆದ್ರು ಕಾಲ ಮೇಲೆ ಕಾಲು ಹಾಕಿ ಕೂರ್ತಿದ್ರಂತೆ ಸಿಲ್ಕ್ ಸ್ಮಿತಾ. ಬಟ್ ಸಿಲ್ಕ್ ಸ್ಮಿತಾ ಅವರ ಒಂದು ಜೀವನದ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹಿರಿಯ ನಟ ಅವರು ಆದಂಥವರು ಬಿಚ್ಚಿಟ್ಟವ್ರೆ. ಬಟ್ ಅವ್ರು ಯಾರು ಅಂತ ತಿಳ್ಕೊಳ್ಳೋಣ. ಇಂಟರ್ವ್ಯೂಲ್ಲೆಲ್ಲ ಹೇಳ್ತಿದ್ರಂತೆ ಏನು ಆಗ್ತಿದ್ರು ಶೂಟಿಂಗ್ ಟೈಮಲ್ಲಿ ಯಾವ್ಯಾವ ಡ್ರೆಸ್ಗಳನ್ನ ಹಾಕ್ತಿದ್ರು, ಯಾವ ಥರ ಇದ್ದರು, ಯಾವ ಥರ ಮೆರೆದ್ರು, ಬಟ್ ಈಗ ಏನಾದರೂ ಏನು ಕಾಯಿಲೆಯಿಂದ ಸತ್ತು ಬಿಟ್ಟರು ಎಲ್ಲ ತಿಳ್ಕೊಳ್ಳೋಣ ಇಂಟ್ರೆಸ್ಟಿಂಗ್ ವಿಷಯಗಳನ್ನ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರಲಿ. ನಿಮಗೇನಿಸುತ್ತೆ ಇವ್ರ ಬಗ್ಗೆ ಕಾಮೆಂಟ್ ಮಾಡಿ. ನೋಡಿದರೆ ನೋಡಿ, ಹಳ್ಳಿ ಮೇಷ್ಟ್ರು ಸಿಲ್ಕ್ ಸ್ಮಿತಾ ಅನ್ನೋರು ನಿಮ್ಗೆ ಗೊತ್ತಿರುತ್ತೆ. ಹಳ್ಳಿ ಮೇಷ್ಟ್ರು ಪಿಕ್ಚರಲ್ಲಿ ತುಂಬ ಅವ್ರು ಹೆಚ್ಚು ನಮ್ಮ ಕನ್ನಡದಲ್ಲಿ ಫೇಮಸ್ ಅಂತಂದರೆ ಆ ಸಿನಿಮಾನೇ. ನೋಡಿ, ಇತ್ತೀಚಿನ ಒಂದು ಇಂಟರ್ವ್ಯೂವಲ್ಲಿ ಬಾಬು ಮೋಹನ್ ಅಂತಕ್ಕಂಥ ಒಂದು ಒಬ್ಬರು ಇಂಟರ್ವ್ಯೂವರು, ಅವರು ಅಂದರೆ ಬಾಬು ಮೋಹನ್ ಅಂತಕ್ಕಂಥ ನಟರು, ನಿರ್ದೇಶಕರು ಅಂತ ಹೇಳ್ಬೋದು. ಅವರು ಶೂಟಿಂಗ್ ಸಮಯದಲ್ಲಿ ಸಿಲ್ಕ್ ಸ್ಮಿತಾ ಅವರ ಒಂದು ನಡವಳಿಕೆ ಬಗ್ಗೆ ಕೆಲವು ಆಸಕ್ತಿದಾಯಕ ವಿಷಯಗಳನ್ನು ಹಂಚಿಕೊಳ್ತಾ ಇರ್ತದೆ. ಅವು ಏನೇನು ಹೇಳ್ತಾರೆ ಅಂತಂದರೆ ನೋಡಿ, ಅವ್ರು ಸಿಲ್ಕ್ ಸ್ಮಿತಾ ಅವ್ರ ಬಗ್ಗೆ ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ಮರೆಯಲಾಗದ ಹೆಸರು ಅಂತಂದರೆ ಒಂದು ಐಟಮ್ ಹಾಡುಗಳು, ಒಂದು ಏನಂದರೆ ವ್ಯಾಂಪ್ ಪಾತ್ರಗಳಿಂದ ಟಾಪ್ ಹೀರೋಗಳನ್ನು ಮೀರಿ ಒಂದು ಸ್ಟ್ಯಾಂಡಮ್ ಆಗಿ ಗಳಿಸಿದ ಏಕೈಕ ನಟಿ ಅಂತಂದರೆ ಅದು ಸಿಲ್ಕ್ ಸ್ಮಿತಾ ಅಂತ ಹೇಳ್ಬೋದು. ನೋಡಿ, ಹಿರಿಯ ನಟ ಬಾಬು ಮೋಹನ್ ಅವರು ಇತ್ತೀಚೆಗೆ ಸಿಲ್ಕ್ ಸ್ಮಿತಾ ಅವ್ರ ಬಗ್ಗೆ ವೈಯಕ್ತಿಕ ಜೀವನದ ಮತ್ತು ದಕ್ಷಿಣ ಭಾರತೀಯ ಸಿನಿಮಾವನ್ನು ಒಂದು ಹಂತದಲ್ಲಿ ತಮ್ಮ ಆಕರ್ಷಣೆಗಳನ್ನು ನೋಡಿ, ತಮ್ಮ ಆಕರ್ಷಣೆ ಮೂಲಕ ಆಕರ್ಷಕ ಕಣ್ಣುಗಳು ಮತ್ತು ವೈಶಿಷ್ಟ್ಯ ನಟನೆಯಿಂದ ಆಳಿದ ಒಂದು ಆಸಕ್ತಿದಾಯಕ ವಿಷಯಗಳನ್ನು ತುಂಬ ಬಹಿರಂಗಪಡಿಸಿದ್ದಾರೆ ಅಂತ ಹೇಳ್ಬೋದು. ಬಟ್ ಏನಂತಂದರೆ ನೋಡಿ, ಸಿಲ್ಕ್ ಸ್ಮಿತಾ ಅವರು ಯಾವ ಥರ ಅಂದರೆ ಇರ್ತಿದ್ರು ಒಂದು ಶೂಟಿಂಗ್ ಸಮಯದಲ್ಲಿ ಅಂತಲ್ಲ, ಯಾವ್ಯಾವ ಥರ ಒಂದು ಬಟ್ಟೆಗಳನ್ನ ಹಾಕ್ಕೊಳ್ತಿದ್ದೆ ಆಗಲಿ, ಒಂದು ಯಾವುದು ಗಮನಿಸಿದ್ದೇ ಆಗಲಿ, ಇನ್ನೊಂದಾಗಲಿ ಎಲ್ಲ ಅವರು ಪ್ರತಿಯೊಂದು ಇಂಚಿಂಚು ಹೇಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಏನಂತಂದರೆ ಅವ್ರಿಗಿರ್ತಕ್ಕಂಥ ಒಂದು ಬೆಲೆ ಯಾವತ್ತು ಹಂಗಿತ್ತು ನೋಡಿ. ಆಂಧ್ರ ಪ್ರದೇಶದ ಎಲ್ಲೂರಿನಲ್ಲಿ ಜನಿಸ್ತಾರೆ ಇವರು. ಬಟ್ ಹೆಸರು ಬಂದು ಒಡ್ಲೆಪತಿ ವಿಜಯಲಕ್ಷ್ಮಿ ಅಂತ ಇವ್ರ ಹೆಸರು ಅಷ್ಟೇ. ಅವರ ಪ್ರಯಾಣ ತುಂಬ ಸಾಹಸಮಯವಾಗಿತ್ತಂತೆ. ಚಿಕ್ಕ ವಯಸ್ಸಿನಲ್ಲೇ ವಿವಾಹವಾದ್ರಂತೆ. ನಂತರ ಅತ್ತೆಯ ಕಿರುಕುಳವನ್ನು ಸಹಿಸಲಾರದೆ ಅವರು ಒಂದು ಮದ್ರಾಸ್ಗೆ ಓಡೋಗ್ತಾರೆ. ಅಲ್ಲಿ ಅವರು ಟಚ್ ಅಪ್ ಆರ್ಟಿಸ್ಟ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ನಂತರ ಏನಾಗುತ್ತೆ ಅಂತಂದರೆ, ಆ ಬಳಿಕ ಮಲಯಾಳಂ ನಿರ್ದೇಶಕ ಆಂಟೋನಿ ಅವರನ್ನು ನಟಿಯಾಗಿ ಪರಿಚಯ ಮಾಡ್ತಾರೆ. ಮತ್ತು ಸಿಲ್ಕ್ ಸ್ಮಿತಾ ಅಂತಕ್ಕಂಥ ಒಂದು ನಾಮಕರಣವನ್ನು ಕೂಡ ಮರುನಾಮಕರಣ ಮಾಡ್ತಾರೆ ಅಲ್ಲಿಂದ. ನೋಡಿ, ಅಲ್ಲಿ ಮಲಯಾಳಂ ಸಿನಿಮಾಗೆ ಹೋದ್ಮೇಲೆ ನಮ್ಮ ಮರುನಾಮಕರಣ ಆಗೋದವರು ಸಿಲ್ಕ್ ಸ್ಮಿತಾ ಅಂತ. ಬಟ್ ಅಲ್ಲಿವರೆಗೂ ಅವ್ರ ಹೆಸರೇ ಬೇರೆ ಇರುತ್ತೆ. ಸುಮಾರು 400 ಚಿತ್ರಗಳಲ್ಲಿ ನಟಿಸಿದವರು. ಅವರಿಲ್ಲದೆ ಒಂದು ಚಿತ್ರವು ಕೂಡ ಗಲ್ಲಾಪೆಟ್ಟಿಗೆಯಲ್ಲಿ ಉಳಿಯುವುದು ಕಷ್ಟಕರವಾಗಿತ್ತು ಅಂತ ಕೂಡ ಹೇಳ್ಕೊಟ್ಟಿದ್ದಾರೆ. ಬಟ್ ಏನಂತಂದರೆ, ಇತ್ತೀಚಿನ ಕೆಲವು ಇಂಟರ್ವ್ಯೂವಲ್ಲಿ ಬಾಬು ಮೋಹನ್ ಶೂಟಿಂಗ್ ಸಮಯದಲ್ಲಿ ಸಿಲ್ಕ್ ಸ್ಮಿತಾ ಅವರ ನಡವಳಿಕೆಯ ಬಗ್ಗೆ ಕೆಲವು ಆಸಕ್ತಿದಾಯಕ ವಿಷಯಗಳನ್ನ ಹಂಚ್ಕೊಳ್ತಾರೆ. ನೋಡಿ, ಸಿಲ್ಕ್ ಯಾವಾಗಲೂ ಕಪ್ಪು ಕನ್ನಡಕ ಧರಿಸ್ತಾ ಇದ್ರು ಮತ್ತು ಸೆಟ್ನಲ್ಲಿ ಗಂಭೀರವಾಗಿ ಕುಳ್ಕೊಳ್ತಾ ಇದ್ರು. ಜೊತೆಗೆ ಕಾಲ ಮೇಲೆ ಕಾಲು ಹಾಕಿ ಕುಳ್ಕೊಳ್ತಾ ಇದ್ರು. ಯಾರೇ ದೊಡ್ಡ ನಾಯಕರು ಬಂದಾಗಲೂ ಅವಳು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ನೋಡಿ, ಯಾರೇ ದೊಡ್ಡ ನಾಯಕರು ಬಂದರೂ ಕೂಡ ತಲೆ ಕೆಡಿಸ್ಕೊತಿರಲಿಲ್ಲ, ಒಂದು ಮರ್ಯಾದೆ ಕೊಡ್ತಿರಲಿಲ್ಲ. ಒಮ್ಮೆ ನೀವು ಏನು ಮಾಡ್ತಾ ಇದ್ದೀರಿ ಬಾಸ್ ಅಂತ ಕೂಡ ಕೇಳಿದಾಗ ಅವಳು, ಈ ಎಲ್ಲ ಪುರುಷರು ನನ್ನನ್ನು ಹೇಗೆ ನೋಡುತ್ತಾರೆಂದು ನಾನು ನೋಡುತ್ತಿದ್ದೇನೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಆಗಿತ್ತಂತೆ. ನೋಡಿ, ಎಲ್ಲ ಪುರುಷರು ಹೇಗೆ ನನ್ನನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಆಗಿತ್ತು. ಆ ಬಾಸ್ ಅಂತ ಕೂಡ ಉತ್ತರ ಕೊಟ್ಟಿದ್ದಂತೆ. ಮೋಹನ್ ನೋಡಿ, ಬಾಬು ಮೋಹನ್ ಹಳೆಯ ವಿಚಾರಗಳನ್ನು ನೆನೆಸ್ಕೊಂಡ್ರಂತೆ. ಈ ಥರ ಏನಾಗಿತ್ತು ಅಂತಂದರೆ, ಅವಳು ಈ ಥರ ಯಾವ ಗಂಡಸರುಗಳು ನನ್ನನ್ನು ಯಾವ್ಯಾವ ರೀತಿ ನೋಡ್ತಾರೆ, ಯಾವ ರೀತಿ ಬಳಸ್ಕೊಳ್ಳೋ ರೀತಿ ಅಂದರೆ ಯಾವ ಥರ ಯೂಸ್ ಮಾಡ್ಕೋತಾರೆ ಅಂತ ನಾವು ಕೇಳ್ತೀವಲ್ಲ, ಅದೇ ರೀತಿ ನೋಡ್ತಿದ್ದಂತೆ. ನೋಡಿ, ಶೂಟಿಂಗ್ ಬಳಿಕ ಒಂದು ದಿನ ಅವಳು ತನ್ನನ್ನು ತನ್ನ ಮನೆಗೆ ಕರೆದೊಯ್ದಳಂತೆ. ಮನೆ ನೋಡಿ, ನಾನು ಬೆರಗಾದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಅದು ಮನೆ ಆಗಿರಲಿಲ್ಲ, ಅರಮನೆ ಆಗಿತ್ತು. ಸಾವಿರಾರು ಕೋಟಿ ಹಣವಿದ್ದರೂ ಕೂಡ ಇಷ್ಟೊಂದು ಐಷಾರಾಮಿ ಜೀವನ ಸಾಧ್ಯ ಇರಲಿಲ್ಲ. ಅವಳು ತನ್ನ ಚಿತ್ರಗಳಲ್ಲಿ ಧರಿಸಿದ ಎಲ್ಲ ಬಟ್ಟೆಗಳನ್ನು ಆ ಮನೆಯಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದಂತೆ. ಏಕೆಂತಂದರೆ ಇದೆಲ್ಲ ಅವ್ರು ಗಮನಿಸಿರ್ತಕ್ಕಂಥ ಒಂದು ಸುದ್ದಿ ಇದೆಲ್ಲ ನೋಡಿ. ಆದರೆ ಅಷ್ಟೊಂದು ಖ್ಯಾತಿ ವೈಭವವನ್ನು ಅನುಭವಿಸಿದವರು ಈಗ ಸಿಲ್ಕ್ ಸ್ಮಿತಾ ಅವರ ಒಂದು ಜೀವನ ದುರಂತವಾಗಿ ಕೊನೆಗೊಳ್ತು ಅಂತ ಹೇಳ್ಬೋದು. ನೋಡಿ, ಚಿತ್ರದ ನಿರ್ಮಾಣ ಮತ್ತು ಪ್ರೇಮ ವೈಫಲ್ಯದಿಂದ ಉಂಟಾದ ಆರ್ಥಿಕ ತೊಂದರೆಗಳು ಅವರನ್ನು ಖಿನ್ನತೆಗೆ ಒಳಪಡಿಸಿದ್ದು ಅಂತ ಹೇಳ್ಬೋದು. ಇದರಿಂದಾಗಿ ಅವರು ಸೆಪ್ಟೆಂಬರ್ 3, 1996ರಂದೇ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರಂತೆ. ನೋಡಿ, 1996ರಲ್ಲಿ ಆತ್ಮಹತ್ಯೆ ಮಾಡ್ಕೊಂಬಿಟ್ರು ಅಂತಂದರೆ ಅಂಥ ಕಷ್ಟ ಅವ್ರಿಗೆ ಏನು ಬಂದುಬಿಡ್ತು ನೋಡಿ. ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಅವರು ನಿಧನಾಗಿದ್ದು ನಮಗೆ ತುಂಬ ನೋವುಂಟು ಮಾಡಿತು. ಆದರೆ ಸಿಲ್ಕ್ ಸ್ಮಿತಾ ಅವರು ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ಧ್ರುವತಾರೆಯಾಗಿ ಮಿಂಚಿದ್ರು, ಇಲ್ಲ ಅಂತಲ್ಲ. ಅವರ ಮರಣದ ನಂತರ ದಶಕಗಳು ಕಳೆದರೂ ಇಂದಿಗೂ ಅವರ ಕ್ರೇಜ್ ಕಡಿಮೆ ಆಗಿಲ್ಲ ಅಂತಕ್ಕಂಥದ್ದು ಗಮನಾರ್ಹ. ಇಲ್ಲಿ ಬೇರೆ ಏನೇನಿಲ್ಲ. ನೋಡಿ, ಇನ್ನೊಂದು ಏನಂತಂದರೆ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇನ್ನೊಂದಷ್ಟು ಸಾಕಷ್ಟು ಐಟಮ್ ಸಾಂಗ್ಗಳನ್ನ ಮಾಡ್ತಕ್ಕಂಥವರೆಲ್ಲ ತುಂಬ ಇದ್ದಾರೆ. ನಿರ್ದೇಶಕರಾಗಲಿ, ಕೆಲವು ನಟಿಯರಾಗಲಿ ಐಟಮ್ ಸಾಂಗ್ಗೆ ಒಪ್ಕೊಂಡು ಮಾಡ್ತಾರೆ, ಕೆಲವು ಮಾಡಲ್ಲ. ಇದೆಲ್ಲ ನೀವು ನೋಡ್ಬೋದು. ಬಟ್ ಏನಂತಂದರೆ, ಅವರ ಒಂದು ವಿಚಾರದಲ್ಲಿ ನಾವು ನೋಡೋದಾದರೆ, ಸಿಲ್ಕ್ ಸ್ಮಿತಾ ಅವರು ತೆಲುಗುವಿಂದ ಮಲಯಾಳಕ್ಕೆ ಬಂದು ಮಲಯಾಳಮಲ್ಲಿ ತುಂಬ ಫೇಮಸ್ ಆಗ್ತಾರೆ. ಅಲ್ಲಿಂದ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದಿರತಕ್ಕಂಥದ್ದು ಅವರಷ್ಟೇ.
ಅದರಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಸಿನಿಮಾಗಳನ್ನೇನು ಮಾಡಿಲ್ಲ. ಬಟ್ ಏನಂತಂದರೆ ಹಳ್ಳಿ ಮೇಷ್ಟ್ರು ಚಿತ್ರದಲ್ಲಿ ಸ್ವಲ್ಪ ಫೇಮಸ್ ಆಗ್ತಾರೆ ಅಷ್ಟೇ. ಏನಂತಂದರೆ ಒಂದು ಟೀಚರ್ ಅನ್ನೋ ಒಂದು ಪಾತ್ರದಲ್ಲಿ ಫೇಮಸ್ ಆಗಿರ್ತಕ್ಕಂಥ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅದಂತೂ ತುಂಬ ಫೇಮಸ್. ನೀವು ನೋಡ್ಬೋದು ಬೇರೆ ಸುದ್ದಿಗಳಿಗಿಂತ ಬೇರೆ ಪಿಕ್ಚರ್ ಹೋಲಿಸಿದ್ರೆ ಕನ್ನಡ ಇಂಡಸ್ಟ್ರಿಲಿ ಅದೊಂದೇ. ಬಟ್ ಏನಂತಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ನೀವು ನೋಡ್ತಾ ಇರ್ಬೋದು ಈ ಥರ ಐಟಮ್ ಸಾಂಗ್ಗಳು ಮತ್ತು ಈ ಸಿಲ್ಕ್ ಸ್ಮಿತಾರಂತಹ ಕೆಲವೊಂದಷ್ಟು ನಟಿಯರನ್ನು, ಬಟ್ ಅವರು ಈ ಥರ ಮಾಡ್ಕೊಡ್ಬೇಕು ಸಾಂಗ್ಸ್ಗಳನ್ನ, ಈ ಥರ ನಾವು ಕೇಳಬೇಕು, ಈ ಥರ ಸಾಂಗ್ಸ್ಗಳನ್ನ ನಿಮ್ಮಿಂದನೇ ಸಾಧ್ಯ ಅಂತೆಲ್ಲ ಮಾಡಬೇಕು ಅಂದರೆ ಅವ್ರಿಗೆ ಇಷ್ಟಿಷ್ಟೇ ಕೋಟಿ ಅಂತ ಕೊಡಬೇಕಾಗುತ್ತೆ. ಈಗ ನೋಡಿ ಲಾಸ್ಟ್ ಟೈಮು ಧ್ರುವ ಸರ್ಜಾ ಅವರು KD ಸಿನಿಮಾದಲ್ಲಷ್ಟೇ ಐಟಮ್ ಸಾಂಗ್ ಮಾಡಿದ್ದಕ್ಕೆ ಅದು ಸಾಂಗು ಕೂಡ ನಮ್ಮ ಕನ್ನಡದಲ್ಲಿ ರಿಲೀಟ್ ಆಯಿತು, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿದೆ. ಏನಂತಂದರೆ ಐಟಮ್ ಸಾಂಗ್ ಅದು ನೂರಾ ಫತೇಹಿ ಅವರು ಅಮೆರಿಕದಿಂದ ಕರೆಸಿರೋದಂತೆ. ಬಟ್ ಅವ್ರಿಗೂ ಕೂಡ ಕೋಟಿ ಸಂಭಾವನೆ ಕೊಟ್ಟಿರ್ತಾರೆ ಅವ್ರಿಗೆ, ಸುಮ್ಮನೆ ಅಲ್ಲ ಅದು. ಕೋಟಿ ಸಂಭಾವನೆ ಕೊಡ್ತಕ್ಕಂಥದ್ದು ಅಷ್ಟು ಈಸಿ ಅಲ್ಲ. ಕೊಟ್ಟು ಐಟಮ್ ಸಾಂಗನ್ನು ಪಡಿದ್ದಾರೆ. ಬಟ್ ಐಟಮ್ ಸಾಂಗ್ ಮಾಡಿ ಕೊನೆಗೆ ಅಷ್ಟೇ ಕೋಟಿನೂ ಕೂಡ ಎತ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಆಗಿರ್ತಕ್ಕಂಥ ಒಂದು ಟೈಮ್ ಹಂಗಿದೆ. ಎಲ್ರಿಗೂ ಕೂಡ ಅಷ್ಟೇ ಒಂದು ಮೂವಿಗೆ ಐಟಮ್ ಸಾಂಗ್ ಬೇಕು ಅಂದರೆ ಕತೆ ಸ್ಟೋರಿಗಳನ್ನ ಬರೀತಾರೆ, ನಂತರ ಅದಕ್ಕೆ ಬೇಕಾದಂಥ ಐಟಮ್ ಸಾಂಗ್ ಮಾಡ್ತಾರೆ. ಬಟ್ ಇವರು ಅಷ್ಟೇ ಅವರ ಜೀವನದಲ್ಲಿ ಕೂಡ ಐಟಮ್ ಸಾಂಗ್ ಎಲ್ಲ ಒಪ್ಕೊಂಡು ಮಾಡಿದ್ರು, ಬಟ್ ನಟಿಯಾಗಿದ್ರು, ಫೇಮಸ್ ಆಗಿದ್ರು. ಬಟ್ ಈಗ ನೋಡಿ ಅವ್ರ ಕತೆ ಈ ದುರಂತ ಏನಾಯಿತು ಅಂತಕ್ಕಂಥದ್ದು ಈಗ ತಿಳಿಸ್ಕೊಟ್ಟೆ. ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಹೆಚ್ಚಿನ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.